ಸುಜಾತಾ ಭಟ್ ಕೇಸ್ಗೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸುಜಾತಾ ಬರೆದಿರುವ ಎನ್ನಲಾದ ಡೆತ್ ನೋಟ್ ಲೆಟರ್ ಇದೀಗ ವೈರಲ್ ಆಗಿದೆ. ಡೆತ್ ನೋಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಎನ್ನುವಂತಹ ಡೆತ್ ನೋಟ್ ಇದು. ಸುಜಾತಾ ಭಟ್ ಕೇಸ್ಗೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸುಜಾತಾ ಬರೆದಿರುವ ಎನ್ನಲಾದ ಡೆತ್ ನೋಟ್ ಲೆಟರ್ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ಡೆತ್ ನೋಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ಪತ್ರ ನಿಜಾನಾ ಅಥವಾ ಸುಳ್ಳ ಅಂತ ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಈಗ ಸುಜಾತಾ ಭಟ್ ಪ್ರಕರಣ ಅಂದ್ರೆ ಅನನ್ಯ ಭಟ್ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಮಧ್ಯೆ ಸುಜಾತಾ ಭಟ್ ಬರೆದಿರುವ ಎನ್ನಲಾದ ಡೆತ್ ನೋಟ್ ಇದೀಗ ಭಾರಿ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಡೆತ್ ನೋಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಅಂತ ಈ ಡೆತ್ ನೋಟ್ ನಲ್ಲಿ ಬರೆಯಲಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಈ ಪತ್ರ ನಿಜಾನ ಅಥವಾ ಸುಳ್ಳ, ಇದು ಸುಜಾತಾ ಭಟ್ ಅವರು ಬರೆದಿರುವಂತಹ ಲೆಟರ್ ಅಲ್ವಾ ಎನ್ನುವುದಾಗಿ ಖಾಕಿ ತನಿಖೆಯನ್ನ ಕೂಡ ಆರಂಭಿಸಿರುವಂತದ್ದು. ಸುಜಾತಾ ಬರೆದಿರುವ ಎನ್ನಲಾದ ಡೆತ್ ನೋಟ್ ಲೆಟರ್ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅವರು ಬರೆದಿರುವಂತಹ ಅಂದ್ರೆ ಅವರೇ ಬರೆದಿದ್ದಾರೆ ಎನ್ನಲಾದ ಡೆತ್ ನೋಟ್ ಇದು. ಅಂದ್ರೆ ನಾವು ಮಾಧ್ಯಮದವರ ಕಾಟವನ್ನ ತಾಳಲಾರದೆ ನಾನು ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನೀವು ಕೂಡ ಆ ಪತ್ರವನ್ನ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸುಜಾತಾ ಭಟ್ ಕೇಸ್ಗೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸುಜಾತಾ ಬರೆದಿರುವ ಎನ್ನಲಾದ ಡೆತ್ ನೋಟ್ ಲೆಟರ್ ಇದೀಗ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಎನ್ನುವಂಥ ಲೈನ್ ಅನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಈ ಪತ್ರ ನಿಜಾನ ಅಂದ್ರೆ ಅವರೇ ಬರೆದಿರೋದು ಅಥವಾ ಸುಳ್ಳ ಅಂತ ಖಾಕಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ಅನನ್ಯ ಭಟ್ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ವು. ಅಂದರೆ ಅನನ್ಯ ಎನ್ನುವಂಥ ಮಗಳೇ ಸುಜಾತಾ ಭಟ್ ಅವರಿಗೆ ಇರಲಿಲ್ಲ ಅಂತ ಅವರ ಸಂಬಂಧಿಕರು ಆರೋಪಿಸಿದ್ರು. ಅದಾದ ಬಳಿಕ ಅವ್ರು ಏನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ರಿಲೀಸ್ ಮಾಡಿದ್ರು, ಅದು ಅನನ್ಯ ಭಟ್ದಲ್ಲ, ಬದಲಿಗೆ ಅದು ವಾಸಂತಿ ಎನ್ನುವಂಥ ಮಹಿಳೆಯದು. ಇವರು ಕೂಡ ತೀರ್ಕೊಂಡಿರ್ತಾರೆ ಅನ್ನೋದಾಗಿ ಸಾಕಷ್ಟು ವಿಷಯಗಳು ಹರಿದಾಡಿದ್ವು. ಈ ನಿಟ್ಟಿನಲ್ಲಿ ಮಾಧ್ಯಮಗಳು ಏಕಾಏಕಿ ಸುಜಾತಾ ಭಟ್ ಅವರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ವು. ಇದರಿಂದಾಗಿ ಮಾಧ್ಯಮದವರ ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಎನ್ನುವಂತಹ ಲೈನ್ ಅನ್ನ ಕೂಡ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನೀವು ಕೂಡ ಈ ಪತ್ರವನ್ನ ನೋಡ್ತಾ ಇದ್ದೀರಾ. ಇನ್ನು ಸುಜಾತಾ ಭಟ್ ಕೇಸ್ಗೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಈ ಲೆಟರ್ ಅನ್ನ ಸುಜಾತಾ ಭಟ್ ಅವರೇ ಬರೆದಿದ್ದಾರಾ ಅಥವಾ ಇದೊಂದು ಸುಳ್ಳು ಲೆಟರ್, ಅಂದ್ರೆ ಇವ್ರು ಬರೆದಿದ್ದಾರೆ ಅಂತ ಹೇಳ್ಕೊಂಡು ಮತ್ತೆ ಏನಾದ್ರೂ ಸುಳ್ಳು ಹೇಳುವಂತ ಪ್ರಯತ್ನ ನಡೀತಾ ಇದೆಯಾ? ಇದೆಲ್ಲದರ ಬಗ್ಗೆ ಕೂಡ ಖಾಕಿ ತನಿಖೆಯನ್ನ ಆರಂಭಿಸಿದೆ. ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇದೀಗ ಈ ಒಂದು ಡೆತ್ ನೋಟ್ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಕಾಟ ತಾಳಲಾರದೆ, ಅದರಲ್ಲೂ ಮಾಧ್ಯಮದವರ ಕಾಟ ತಾಳಲಾರದೆ ಸೂಸೈಡ್ ಮಾಡಿಕೊಳ್ತಾ ಇದ್ದೀನಿ ಎನ್ನುವಂಥ ಲೈನ್ ಉಲ್ಲೇಖವಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಒಂದು ಅನನ್ಯ ಭಟ್ ಕೇಸ್ ಏನಿತ್ತು ಇದನ್ನ SITಗೂ ಕೂಡ ಹಸ್ತಾಂತರ ಮಾಡಲಾಗಿತ್ತು. ಇದೀಗ ಈ ಒಂದು ಡೆತ್ ನೋಟ್ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಪತ್ರ ನಿಜಾನ, ಇದು ಸತ್ಯಾಸತ್ಯತೆ ಏನಿದೆ ಅನ್ನೋದಾಗಿ ಖಾಕಿ ತನಿಖೆಯನ್ನು ಕೂಡ ಆರಂಭಿಸಿರುವಂಥದ್ದು. ಇನ್ನು 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಮೆಡಿಕಲ್ ಅಂದ್ರೆ MBBS ಓದ್ತಾ ಇದ್ಲು. KMC ಕಾಲೇಜ್ನಲ್ಲಿ MBBS ಅನ್ನ ಓದ್ತಾ ಇರ್ತಾಳೆ. ಇವಳು ತನ್ನ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ನಾಪತ್ತೆಯಾಗಿದ್ಲು ಅಂತ ಇವರು ಧರ್ಮಸ್ಥಳ ಠಾಣೆಗೆ ಇತ್ತೀಚೆಗಷ್ಟೇ ದೂರನ್ನ ನೀಡಿರ್ತಾರೆ. ಇದಾದ ಬಳಿಕ ಇದು ಸುಳ್ಳು, ಇದೊಂದು ಸುಳ್ಳು ಆರೋಪ ಅಂತ ಇವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಅಂದ್ರೆ ಇವರಿಗೆ ಅನನ್ಯ ಭಟ್ ಎನ್ನುವಂಥ ಮಗಳೇ ಇರಲಿಲ್ಲ, ಜೊತೆಗೆ ಅವರೇನು ರಿಲೀಸ್ ಮಾಡಿದ್ರು ಒಂದು ಫೋಟೋ ಅದು ಅನನ್ಯ ಭಟ್ದಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳು ಹೊರಗೆ ಬಂದಿದ್ವು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇದೀಗ ಸುಜಾತಾ ಭಟ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈಗ ಒಂದು ಲೆಟರ್ ವೈರಲ್ ಆಗ್ತಾ ಇದೆ. ಅದನ್ನ ಸುಜಾತಾ ಭಟ್ ಅವರೇ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಎಷ್ಟು ಸತ್ಯ, ಈ ಬಗ್ಗೆ ಹೇಳೋದಾದ್ರೆ? ಸಿಂಚನಾ, ಈ ಒಂದು ಪ್ರಕರಣ ಏನಿದೆ ಧರ್ಮಸ್ಥಳದ ತಲೆಬುರುಡೆ ಹುಡುಕುವಂಥದ್ದು ಮತ್ತು ಶವಗಳನ್ನ ಹುಡುಕುವಂಥದ್ದು SIT ಏನ್ ತನಿಖೆ ಮಾಡ್ತಾ ಇದೆಯಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಎಂಟ್ರಿ ಆಗಿತ್ತು. ನನ್ನ ಮಗಳು ಅನನ್ಯ ಭಟ್ ಅಂತ ಇದ್ದಾಳೆ, ಆಕೆ ಕೂಡ ಇಲ್ಲಿ ಮೃತಪಟ್ಟಿದ್ದಾಳೆ ಮತ್ತು ಆಕೆಯನ್ನು ಕೂಡ ಈ ರೀತಿ ಹೂಳಲಾಗಿದೆ, ಆಕೆಯ ಬಾಡಿಯನ್ನು ಕೊಡಿ ಅನ್ನೋ ಒಂದು ಅಂಗಲ್ಲಿ SITಗೆ ಸುಜಾತಾ ಭಟ್ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅವಾಗ ಒಂದು ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿತ್ತು. ಒಂದು ಫೋಟೋವನ್ನು ಕೂಡ ಅವ್ರು ಕೊಟ್ಟಿದ್ರು, ಆದ್ರೆ ಅದು ವಾಸಂತಿ ಅನ್ನೋರ ಫೋಟೋ ಆಗಿತ್ತು ಅನ್ನೋದು ಬಯಲಾಗಿತ್ತು. ಅದಾದ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಸುಜಾತಾ ಭಟ್ ಮೇಲೆ ಇತ್ತು. ಇನ್ನು ನಾವು ಮಾಧ್ಯಮಗಳು ಏನ್ ಕೆಲಸ ಮಾಡ್ತೀವಿ ಅಂತಂದ್ರೆ ಸತ್ಯಾಸತ್ಯತೆಯನ್ನ ಹೊರಗಡೆ ತರುವಂತಹ ಕೆಲಸವನ್ನ ನಾವು ಮಾಧ್ಯಮಗಳು ಮಾಡ್ಬೇಕಾಗುತ್ತೆ.
ಮತ್ತು ಈ ಸುಜಾತ ಭಟ್ ಏನಿದ್ದಾರೆ ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಅದಾದ್ಮೇಲೆ ಅವರ ಮನೆ ಅಂದ್ರೆ JP ನಗರ ವ್ಯಾಪ್ತಿಯಲ್ಲಿ ಅವ್ರ ಮನೆ ಕೂಡ ಬರುತ್ತೆ, ಅಲ್ಲಿಗೆ ಹೋಗಿ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಮಗಳು ಇದ್ದಾಳೆ ಅನ್ನೋ ಒಂದು ಆಂಗಲ್ ನಲ್ಲೇ ಈ ಸುಜಾತ ಭಟ್ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಯಾವಾಗ ಮಾಧ್ಯಮಗಳು ಕ್ರಾಸ್ ಕ್ವಶನ್ ಮಾಡುವಂತಹ ಕೆಲಸವನ್ನ ಮಾಡಿದ್ವು, ಅಂದ್ರೆ ಸತ್ಯಾಸತ್ಯತೆಯನ್ನು ಹೊರಗಡೆ ತೆಗೆಯುವಂತಹ ಕೆಲಸವನ್ನ ಮಾಡಿದ್ವು, ಆ ಸಂದರ್ಭದಲ್ಲಿ ಮಹಿಳೆ ಏನಿದ್ದಾರೆ ಅಂದ್ರೆ ಸುಜಾತ ಭಟ್ ಏನಿದ್ದಾರೆ ಸರಿಯಾದಂತಹ ಸ್ಪಂದನೆಯನ್ನು ಕೂಡ ಕೊಟ್ಟಿರ್ಲಿಲ್ಲ. ಯಾವಾಗ ನಿನ್ನೆ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಹೇಳಿಕೆಯನ್ನ ಇವರು ಕೊಡ್ತಾರೆ, ನನಗೆ ಯಾರೋ ಹೇಳಿಕೊಟ್ಟು, ಅದರಲ್ಲೂ ಕೂಡ ಗಿರೀಶ್ ಮಠನ್ ಅವರೇನಿದ್ದಾರೆ ಮತ್ತು ಇನ್ನೊಬ್ರು ಏನಿದ್ದಾರೆ ಅವ್ರು ನನಗೆ ಹೇಳಿಕೊಟ್ಟಿದ್ದಕ್ಕೆ ನಾನು ಸುಳ್ಳು ಹೇಳಿದ್ದೇನೆ, ನನ್ನ ಮಗಳು ಆ ಹೆಸರಿನೊಳಗೆ ಇಲ್ವೇ ಇಲ್ಲ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಇವರು ಹೇಳಿರುವಂತದ್ದು ಹೇಳಿಕೆಯನ್ನ. ಅದಾದ ಮೇಲೆ ಈ ಒಂದು ವಿಡಿಯೋ ಏನು ಅಪ್ಲೋಡ್ ಆಗುತ್ತೆ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಮತ್ತೆ ಈ ಸುಜಾತ ಭಟ್ ಉಲ್ಟಾ ಹೊಡಿತಾರೆ, ನನಗೆ ಯಾರೋ ಒತ್ತಾಯಪೂರ್ವಕವಾಗಿ ನನ್ನನ್ನ ಕರೆದುಕೊಂಡು ಹೋಗಿ ಆ ಹೇಳಿಕೆಯನ್ನ ಕೊಡಿಸಿದ್ರು ಅನ್ನೋ ಒಂದು ಆಂಗಲ್. ಇಲ್ಲಿ ಸುಜಾತ ಭಟ್ ಅವರಿಗೆ ಸಾಕಷ್ಟು ಕನ್ಫ್ಯೂಷನ್ ಇರುವಂತದ್ದು ಮತ್ತು ರಾಜ್ಯದ ಜನತೆಯನ್ನ SIT ಒಂದು ತನಿಖೆಯನ್ನ ಮತ್ತು ಮಾಧ್ಯಮಗಳ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಸುಜಾತ ಭಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಒಂದು ಬಾರಿ ನನ್ನ ಮಗಳೇ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಬಾರಿ ನನಗೆ ನನ್ನ ಮಗಳಿದ್ದಾಳೆ, ನನ್ನ ಹತ್ರ ಫೋರ್ಸ್ಫುಲಿ ಹೇಳಿಕೆ ಕೊಡಿಸಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ. ಹೀಗಾಗಿ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಇದನ್ನ ಹೊರತುಪಡಿಸಿದ್ರೆ ಈಗ ಮಾಧ್ಯಮದವರು ನಾವು ಪ್ರಶ್ನೆ ಮಾಡುವಂತಹ ಸ್ವಾತಂತ್ರ್ಯವನ್ನ ನಾವು ಹೊಂದಿದ್ದೇವೆ, ಆದ್ರೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದಿದ್ದಕ್ಕೆ ಅಂದ್ರೆ ಮಾಧ್ಯಮದವರ ಕಾಟ ತಾಳಲಾರದೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಪತ್ರವನ್ನ ಸುಜಾತ ಭಟ್ ಅವರು ಬರೆದಿದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇದೆ ಮತ್ತು ಆ ಒಂದು ಲೆಟರ್ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ವೈರಲ್ ಏನಾಯ್ತಲ್ಲ ಲೆಟರ್, ಇದು ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಆ ಪೊಲೀಸರು ಅಲರ್ಟ್ ಆಗಿ ಸುಜಾತ ಭಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಈ ಪತ್ರ ನಿಜಾನ ಅಥವಾ ಸುಳ್ಳ ಅಂತ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸುಜಾತ ಭಟ್ ಅವರ ಹೇಳಿಕೆಗಳೇನಿದೆ ಅದು ದಿನಕ್ಕೊಂದು, ಅರ್ಧ ಗಂಟೆಗೊಂದು ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಮಾಧ್ಯಮದವರು ನಾವು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಒಂದು ನಿಲುವನ್ನ ಸುಜಾತ ಭಟ್ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಅವ್ರು ಏನಾದ್ರು ಲೆಟರ್ ಬರೆದಿಟ್ಟಂತಹ ಸಂದರ್ಭದಲ್ಲಿ ಅಂದ್ರೆ ಮಾಧ್ಯಮಗಳ ಕಾಟ ತಾಳಲಾರದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋ ಒಂದು ಆಂಗಲ್ ನಲ್ಲಿ ಲೆಟರ್ ಬರೆದಿಟ್ಟಂತಹ ಸಂದರ್ಭದಲ್ಲಿ ಅದನ್ನ ಪೊಲೀಸರು ತನಿಖೆ ನಡೆಸಬೇಕಾಗತ್ತೆ ಮತ್ತು ಅದು ಸತ್ಯಾಸತ್ಯತೆಯನ್ನು ಕೂಡ ತಿಳಿದುಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಲೆಟರ್ ಏನಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು, ಪೊಲೀಸರು ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.